ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡೋ ಮಿಷನ್ ಬಂದು ಟಿನ್ ಸೀಲರ್ ಮಿಷನ್ ಅಂತ ಕರೀತಾರೆ. ಇದನ್ನ ಇನ್ನೊಂದು ಹೆಸರು ಬಂದು ಟಿನ್ ಕ್ಯಾಪಿಂಗ್ ಮಿಷನ್ ಅಂತೂ ಕರೀತಾರೆ. ಇದು ಬಂದು ನಿಮಗೆ ಸೆಮಿ ಆಟೋಮೆಟಿಕ್ ಬೇಸ್ ಟೈಪು. ಇದು ಇಂಡಿಯನ್ ಮೇಕ್ ಮಿಷಿನು. ಇದು ನಾವೇನು ಮಾಡ್ತೀವಿ ಅಂದರೆ ಈ ಥರ ಬಾಕ್ಸಲ್ಲಿ ವುಡನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಇವಾಗ ಇದನ್ನ ರಿಮೂವ್ ಆಗ್ಬಿಟ್ಟು ನಿಮಗೆ ಇನ್ಸ್ಟಾಲೇಷನ್ ನಂತರ ಡೆಮೋ ವಿಡಿಯೋ ನೋಡೋಣ. ನೋಡಿರಿ, ನಾವು ಬಾಕ್ಸ್ನ ಬಿಚ್ಚಿದ ತಕ್ಷಣ ನಿಮಗೆ ಮಿಷಿನ್ ಈ ಥರ ಸಿಸ್ಟಮಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಆನ್ ಆಫ್ ಸ್ವಿಚ್ ಬರುತ್ತೆ. ಸೊ ಇಲ್ಲಿ ಆನ್ ಮಾಡ್ಕೋಬಹುದು. ಇದಕ್ಕೆ ಪ್ಲಗ್ ಸಿಸ್ಟಮ್, ಹಿಂದ್ಗಡೆ ಪ್ಲಗ್ ಸಿಸ್ಟಮ್ ಇದೆ. ಅದಾದ ನಂತರ ನಿಮಗೆ ಒಂದು ಫುಡ್ ಸ್ವಿಚ್ ಬರುತ್ತೆ. ನೋಡ್ರಿ, ಈ ಸ್ವಿಚ್ ಪ್ರೆಸ್ ಮಾಡ್ರೆ ನಿಮಗೆ ಇಲ್ಲಿ ಮೋಟರ್ ತಿರುಗತ್ತೆ. ಇಲ್ಲಿ ಬಿಟ್ರೆ ಮೋಟರ್ ಆಫ್ ಆಗುತ್ತೆ. ನೋಡ್ರಿ, ಇಲ್ಲಿ ನೋಡ್ರಿ, ಈ ಪ್ರೆಸ್ ಮಾಡಿದ್ರೆ ಆನ್ ಆಗತ್ತೆ, ಬಿಟ್ರೆ ಆಫ್ ಆಗುತ್ತೆ. ಪ್ರೆಸ್ ಮಾಡ್ರೆ ಆನ್ ಆಗುತ್ತೆ, ಬಿಟ್ರೆ ಆಫ್ ಆಗುತ್ತೆ. ಸೊ ಈ ತರ ಸಿಸ್ಟಮ್ ಬರುತ್ತೆ. ಸೊ ಇದ್ರಲ್ಲಿ ಬಂದು ನಿಮಗೆ ಇಂಡಕ್ಷನ್ ಮೋಟರ್ ಕೊಟ್ಟಿದ್ದೀವಿ, AC ಮೋಟರ್. ನಂತರ ಇದು ಬಂದು ನಿಮಗೆ ಬಾಟಮ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಈಗ ಬಾಟಮ್ದೇ ನಿಮಗೆ ಬಾಟಲ್ ಹೈಟ್ಗೆ ಲಾಕ್ ಮಾಡೋದು. ಈ ಲಾಕ್ ಮಾಡ್ಬಿಟ್ರೆ ಇಲ್ಲಿ ಲಾಕ್ ಆಗ್ಬಿಡುತ್ತೆ. ನಂತರ ಅದು ಶೇಕ್ ಬರಲ್ಲ. ಅದಾದ ನಂತರ ಇಲ್ಲಿ ಬಂದು ನಿಮಗೆ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ನೋಡ್ರಿ, ಇದು ಬಂದು ಲಾಕಿಂಗ್ ಸಿಸ್ಟಮ್. ಈ 2 ವೀಲ್ ಕೊಟ್ಟಿರ್ತಾರೆ. ಈ ವೀಲ್ ನ ಬಂದು ಫಸ್ಟ್ ವೀಲ್ ಇದೆ ನೋಡ್ರಿ, ಈ ಕಡೆ ವೀಲ್ ಇರೋದು ಬಂದು ನಿಮ್ಗೆ ಕ್ಯಾಪ್ ನ ಲಾಕ್ ಮಾಡಕ್ಕೆ. ಇದು ಈ 2ನೇ ವೀಲ್ ಬಂದು ನಿಮಗೆ ಕ್ಯಾಪ್ ನ ಕ್ಲೋಸ್ ಮಾಡಕ್ಕೆ. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಫಸ್ಟ್ ಇದನ್ನ ಲಾಕ್ ಮಾಡ್ಬೇಕು. ನಂತರ ಇದನ್ನ ಓಪನ್ ಮಾಡ್ಬಿಟ್ಟು ಇದು ಮಾಡಿದ್ರೆ ಕರೆಕ್ಟ್ ಆಗಿ ಆ ಪೊಸಿಷನ್ಗೆ ಅದು ಲಾಕ್ ಆಗಿ ಫುಲ್ ಕ್ಲೋಸ್ ಆಗ್ಬಿಡುತ್ತೆ ಬಾಟಲ್. ಸೊ ಇಷ್ಟೇ ಮೂಮೆಂಟ್ ಇರುತ್ತೆ ಇದರಲ್ಲಿ. ನಂತರ ಇದಕ್ಕೆ ಬಂದು ಮೋಲ್ಡಿಂಗ್ ಸಿಸ್ಟಮ್ ಬರುತ್ತೆ. ನಿಮ್ಮ ಬಾಟಲ್ ತಕ್ಕಂತೆ ನಿಮಗೆ ಮೇಲೆ ಕೆಳಗೆ ಬಾಟಮ್ ಬಂದು ಕ್ಲೋಸ್ ಮಾಡ್ಕೊಳ್ತಾ ಬರುತ್ತೆ. ನೋಡ್ರಿ, ಇದ್ರ ನೋಡಿ ಮೋಲ್ಡ್ ತರ ಮಾಡ್ಕೋಬೇಕು, ಮೋಲ್ಡ್ ಹಾಕೋಬೇಕು. ಮೇಲೆ ಕೆಳಗೆ ಮೋಲ್ಡ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನಾರ್ಮಲ್ ಯಾವ ಬಾಟಲ್ ಮಾಡ್ಕೋಬಹುದು. ಸೊ ಇವಾಗ ನಾವು ಇದನ್ನ ಡೆಮೋ ಚೆಕ್ ಮಾಡ್ಕೊಳ್ಳೋಣ. ನೋಡ್ರಿ, ಇವಾಗ ನಾವು ಆಲ್ರೆಡಿ ಟಿನ್ ಅಲ್ಲಿ ನೀರ್ ಹಾಕಿದೀವಿ. ಸೊ ನೀರ್ ಹಾಕ್ಬಿಟ್ಟು ಜಸ್ಟ್ ನೀರ್ನ ಇವಾಗ ಸೀಲ್ ಮಾಡಿ ತೋರಿಸ್ತೀವಿ. ನೋಡ್ರಿ, ಲಾಕ್ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಕೊಳ್ರಿ. ನೋಡ್ರಿ, ಪ್ಲೇಸ್ ಮಾಡ್ಕೊಂಡಿದೀವಿ. ಸೊ ಈ ಕ್ಯಾಪ್ ನ ಇಲ್ಲಿ ಕ್ಲೋಸ್ ಮಾಡಿದೀವಿ. ಸೊ ಇವಾಗ ನಾನು ಜಸ್ಟ್ ಈ ಲಾಕ್ ನ ಪುಷ್ ಮಾಡಿ ಇಲ್ಲಿ ಲಾಕ್ ಮಾಡ್ತೀನಿ. ನೋಡ್ರಿ ಲಾಕ್ ಮಾಡಿದೆ. ಓಕೆನಾ? ಸೊ ಲಾಕ್ ಆಗ್ಬಿಡ್ತು. ಇವಾಗ ಇದು ಜಸ್ಟ್ ಹಿಂಗ್ ಮೂವ್ಮೆಂಟ್ ಇರುತ್ತೆ ಅಷ್ಟೇ. ಇವಾಗ ನೋಡ್ರಿ, ನಾನು ಜಸ್ಟ್ ಫುಡ್ ಸ್ವಿಚ್ ಪ್ರೆಸ್ ಮಾಡ್ತೀನಿ, ಬರೀ ರೊಟೇಟ್ ಆಗುತ್ತೆ ಅಷ್ಟೇ. ಸೊ ಇದೇನಾಗತ್ತೆ, ನಿಮ್ಗೆ ಹಿಂದೆ ಮುಂದೆ ಹೋಗಲ್ಲ. ಕಾರಣ ಯಾಕೆಂದ್ರೆ ಇಲ್ಲೂ ಟೈಟ್ ಆಗ್ಬಿಡುತ್ತೆ, ಇಲ್ಲೂ ಟೈಟ್ ಆಗ್ಬಿಡುತ್ತೆ. ಸೊ ಲಾಕ್ ಸಿಸ್ಟಮ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇವಾಗ ನಾವು ಏನ್ ಮಾಡ್ಬೇಕಂದ್ರೆ ಆಲ್ರೆಡಿ ಲಾಕ್ ಇದಲ್ಲಿದೆ. ಇವಾಗ ಇದನ್ನ ನಾವು ಕ್ಲೋಸ್ ಮಾಡ್ಬೇಕು. ಈಗ ಕ್ಲೋಸ್ ಮಾಡಕ್ಕೆ ನಾವೇನ್ ಮಾಡ್ಕೋಬೇಕಂದ್ರೆ ಫುಡ್ ಸ್ವಿಚ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನೋಡ್ತಾ ಇರ್ರಿ. ಫಸ್ಟ್ ನಾನು ಮಾಡ್ಕೊಂಡು ನಂತರ ಅಷ್ಟೇ. ನೋಡ್ರಿ, ಲಾಕ್ ಆಯ್ತು. ನೋಡ್ರಿ, ಪೂರ್ತಿ ಇದಾಗಿದೆ. ಇವಾಗ ನಾನು ರಿಮೂವ್ ಮಾಡಿ ತೋರಿಸ್ತೇನೆ. ಜಸ್ಟ್ ಇದನ್ನ ಲಾಕ್ ರಿಲೀಸ್ ಮಾಡ್ಕೊಳ್ರಿ. ಈ ಲಾಕ್ ರಿಲೀಸ್ ಮಾಡಿದ ನಂತರ ಇದನ್ನ ಹಿಂಗ್ ತಗೊಳ್ರಿ. ತಗೊಂಡ್ಬಿಟ್ಟು ನೋಡ್ರಿ, ಜಸ್ಟ್ ಎಲ್ಲಾ ಕಡೆ ಸೀಲ್ ಆಗಿದೆ. ನೋಡ್ರಿ, ಸೊ ಸೀಲ್ ಆಗಿದೆ. ನೋಡ್ರಿ, ಈ ತರ ಏನ್ ಫಿನಿಶಿಂಗ್ ಬರುತ್ತೋ ಆ ಫಿನಿಶಿಂಗ್ ಬಂದ್ಬಿಡುತ್ತೆ. ಸೊ ಏನ್ ಫಿನಿಶಿಂಗ್ ಇದೆ ಆ ಫಿನಿಶಿಂಗ್ ಬಂದ್ಬಿಡುತ್ತೆ. ಇವಾಗ ನೀವು ಏನೇ ಶೇಕ್ ಮಾಡ್ರು ಸರಿ, ನಿಮಗೆ ನೀರು ಲೀಕ್ ಆಗಲ್ಲ. ನೋಡ್ರಿ, ಶೇಕ್ ಮಾಡ್ತಾ ಇರ್ತೀನಿ. ನೋಡ್ರಿ, ಲೈಟ್ ಆಗಿ ತೋರಿಸ್ತೀನಿ. ನೋಡ್ರಿ, ಜಸ್ಟ್ ನಿಮ್ಗೆ ನಾನು ಮೂವ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ಇದರಲ್ಲಿ ಕೋಲ್ಡ್ ನೀರು ಹಾಕಿದ್ವಿ. ಸೊ ಅದಕ್ಕೆ ನಿಮ್ಗೆ ಇಂಪ್ರೆಷನ್ ಕ್ಲೀನ್ ಆಗಿ ಕಾಣುತ್ತೆ. ಲೀಕ್ ಆದ್ರೂ ಕಾಣುತ್ತೆ. ನೋಡ್ರಿ, ಲೀಕ್ ಬಂದಿಲ್ಲ. ಇವಾಗ ಸೊ ಇದನ್ನ ನಾವು ನಾರ್ಮಲ್ ಆಗಿ ಇದ್ರ ತರ ಜಸ್ಟ್ ಪುಷ್ ಮಾಡಿ ಜಸ್ಟ್ ಹಿಂಗೆ ಹೇಳಿದ್ರೆ ನಿಮಗೆ ನೀರಿರುತ್ತೆ. ನಾವು ಅವಾಗಲೇ ಹಾಕಿದ ನೀರಿದೆ. ಸೊ ಈ ತರ ನಿಮಗೆ ಅಲ್ಯೂಮಿನಿಯಂ ಟಿನ್ನು ಮಾಡ್ಕೋಬಹುದು, ನಿಮ್ಗೆ ಪ್ಲಾಸ್ಟಿಕ್ ಟಿನ್ನು ಮಾಡ್ಕೋಬಹುದು, ಪ್ಲಾಸ್ಟಿಕ್ ಬಾಟಲ್ ಟಿನ್ ಕ್ಯಾಪಿಂಗು ಬರುತ್ತೆ, ಆ ತರನು ಮಾಡ್ಕೋಬಹುದು. ನಿಮ್ಗೆ ಹಲವಾರು ಐಟಮ್ ಮಾಡ್ಕೋಬಹುದು. ಈ ಡೈನ ಮಾತ್ರ ಅದ್ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಅದ್ ತಕ್ಕಂತೆ ನೀವು ಮೋಲ್ಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆಲ್ಲ ಈ ಮಿಷನ್ ಇಲ್ಲ ಆಗುತ್ತೆ. ಈ ಮಿಷಿನ್ ಬಂದಂಗಿದೆ ನಿಮ್ಗೆ. ಈ ಮಿಷಿನ್ ಬಂದು ನಿಮಗೆ ಮ್ಯಾನುವಲ್ ಹ್ಯಾಂಡಲ್ ಬರುತ್ತೆ, ಲಾಕಿಂಗ್ ಸಿಸ್ಟಮ್ ಮ್ಯಾನುವಲ್ ಹ್ಯಾಂಡಲ್ ಬರುತ್ತೆ. ಸೆಮಿ ಆಟೋಮೆಟಿಕ್ ವರ್ಷನ್ ಬಂದು ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ ಅದಾಗತ್ತೆ. ನಾವು ಸೆಟ್ ಮಾಡ್ಬಿಟ್ರೆ ಮಾಡ್ಕೋಬಹುದು. ಇದೆಲ್ಲ ಅಡ್ವಾಂಟೇಜ್ ಏನಿದೆ, ನಿಮಗೆ ಸ್ವಲ್ಪ ನೀವು ಎಷ್ಟು ಬೇಕೋ ನೀವು ಅದನ್ನ ಲಿವರ್ ನ ಪುಷ್ ಮಾಡ್ಕೊಂಡು ನೀವು ತಕ್ಕಂತೆ ಮಾಡ್ಕೋಬಹುದು. ಅದ್ರಲ್ಲಿ ಬಂದು ಫಿಕ್ಸ್ ಇರುತ್ತೆ. ಇದ್ರಲ್ಲಿ ನಾವು ಮ್ಯಾನುವಲ್ ಪುಷ್ ಮಾಡೋ ತರ ಬರುತ್ತೆ ಅಷ್ಟೇ. ಸೊ ಇದು ಬಂದು ಮ್ಯಾನುವಲ್ ಟೈಪ್ ಪ್ರೆಸ್ಸಿಂಗ್ ಆಪರೇಷನ್ ಬರುತ್ತೆ. ಇದ್ರಲ್ಲಿ ಬಂದು ನಿಮಗೆ ನಾರ್ಮಲ್ ಸೆಮಿ ಆಟೋಮೆಟಿಕ್ ಕಂಪೇರ್ ಮಾಡಿದ್ರೆ ನಿಮಗೆ ಇದು ಬಂದು 20% ರೇಟ್ ಕಡಿಮೆ ಇರುತ್ತೆ. ಇನ್ನೊಂದು ಮೋಟರ್ ಡೈರೆಕ್ಟ್ ಇರೋದ್ರಿಂದ ನಿಮ್ಗೆ ಅಷ್ಟು ಕಾಂಪ್ಲೀಟ್ ಇರಲ್ಲ, ಈಸಿ ವೈರಿಂಗ್ ಇರುತ್ತೆ. ನಂತರ ಇದು ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಅವಾಗ ನಾವು ಹಾಕೋ ಎಲ್ಲ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ನಂತರ ಈ ಮಿಷಿನ್ ಬಗ್ಗೆ ವಿಡಿಯೋ, ಈ ಮಿಷಿನ್ ಬಗ್ಗೆ ಗೊತ್ತಾಗಬೇಕಾದ್ರೆ ಕೆಳಗಡೆ
ವಾಟ್ಸಪ್ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡ್ರಿ ಇಲ್ಲ ಕಾಲ್ ಮಾಡ್ರಿ, ನಮ್ಮವ್ರು ನಿಮ್ಗೆ ಗೈಡ್ ಮಾಡ್ತಾರೆ.